ನಮಸ್ಕಾರ ವೀಕ್ಷಕರೇ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಪ್ರಪಂಚದ ನಂಬರ್ 1 ಸೂಪರ್ ಪವರ್ ರಾಷ್ಟ್ರ ಅಮೆರಿಕ ಭಯೋತ್ಪಾದನೆಯ ಫ್ಯಾಕ್ಟರಿ ಎಂದೇ ಕರೆಸಿಕೊಳ್ಳೋ ಪಾಕಿಸ್ತಾನದ ಜೊತೆ ಯಾಕಿಷ್ಟೊಂದು ಕ್ಲೋಸ್ ಆಗಿದೆ? ಒಂದೆಡೆ ಒಸಾಮಾ ಬಿನ್ ಲಾಡೆನ್ ಸಿಕ್ಕಿದ್ದು ಇದೇ ಪಾಕಿಸ್ತಾನದಲ್ಲಿ, ಮುಂಬೈ ದಾಳಿ ಮಾಡಿದ್ದು ಪಾಕಿಸ್ತಾನದ ಉಗ್ರರು. ಇಡೀ ಜಗತ್ತಿಗೆ ಗೊತ್ತು ಪಾಕಿಸ್ತಾನ ಅಂತಂದ್ರೆ ಪಾತಕಿಸ್ತಾನ ಅಂತ. ಆದರೂ ಕೂಡ ಅಮೆರಿಕ ಪಾಕಿಸ್ತಾನಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣ ಕೊಡುತ್ತೆ, F-16 ಯುದ್ಧ ವಿಮಾನಗಳನ್ನು ಕೊಡುತ್ತೆ. ಪಾಕಿಸ್ತಾನ ದಿವಾಳಿಯಾದಾಗ IMF ಮೂಲಕ ಸಾಲವನ್ನೂ ಕೂಡ ಕೊಡಿಸುತ್ತೆ. ಯಾಕೆ? ಅಮೆರಿಕಾಗೆ ತಲೆ ಕೆಟ್ಟಿದೆಯಾ ಅಥವಾ ಇದ್ರ ಹಿಂದೆ ನಮಗೆ ತಿಳಿಯದ ದೊಡ್ಡ ರಾಜಕೀಯ ಲಾಭ ಅಡಗಿದೆಯಾ? ಉಗ್ರರನ್ನ ಸಾಕೋ ದೇಶದ ಮೇಲೆ ಅಮೆರಿಕಾಗೆ ಇರುವುದು ಪ್ರೀತಿನ ಅಥವಾ ಅನಿವಾರ್ಯತೆನಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಪಾಕಿಸ್ತಾನ ಮತ್ತು ಅಮೆರಿಕಾದ ಈ ಅನೈತಿಕ ಸಂಬಂಧದ ರಹಸ್ಯವನ್ನ ಭೇದಿಸ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಭಿಕಾರಿಸ್ತಾನವಾಗಿರೋ ಪಾಕಿಸ್ತಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೋದಿಯವರು ಈ ಪಾಕಿಸ್ತಾನಕ್ಕೆ ನೀಡ್ತಾ ಇರುವಂತಹ ಸವಲತ್ತುಗಳನ್ನ ಕಟ್ ಮಾಡಬೇಕಾ? ಈಗ ಮತ್ತೆ ನೀರು ಬಿಡಲಾಗಿದೆ, ನೀರು ಕೂಡ ಬಿಡದಂತೆ ಅಲ್ಲಿನ ಜನರಿಗೆ ಪಾಠ ಕಲಿಸಬೇಕು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಬುದ್ಧಿ ಕಲಿಸಬೇಕು. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತಂದ್ರೆ ಏನ್ ಮಾಡಬೇಕು ಮೋದಿಯವರು? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಒಂದು ಮಾತಿದೆ, ಲೊಕೇಶನ್ ಲೊಕೇಶನ್ ಲೊಕೇಶನ್. ಅಂದ್ರೆ ಜಾಗ ಎಲ್ಲಿರತ್ತೆ ಅನ್ನೋದ್ರ ಮೇಲೆ ಅದರ ಬೆಲೆ ನಿರ್ಧಾರ ಆಗತ್ತೆ. ಪಾಕಿಸ್ತಾನದ ವಿಷಯದಲ್ಲೂ ಆಗಿರೋದು ಇದೆ. ಪಾಕಿಸ್ತಾನದ ಹಣೆಬರಹ ಎಷ್ಟೇ ಕೆಟ್ಟದಾಗಿದ್ರೂ ಅದರ ಭೌಗೋಳಿಕ ಸ್ಥಾನ ಅಂದ್ರೆ ಜಿಯೋಲಾಜಿಕಲ್ ಲೊಕೇಶನ್ ಚಿನ್ನದಂತಿದೆ. ಅಮೆರಿಕಾಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಇಲ್ಲ, ಆದರೆ ಪಾಕಿಸ್ತಾನ ಇರುವ ಜಾಗದ ಮೇಲೆ ಅತೀವ ಪ್ರೀತಿ ಇದೆ. ಪಾಕಿಸ್ತಾನ ಹಣೆಬರಹ ಎಷ್ಟೇ ಕೆಟ್ಟದಾಗಿದ್ರೂ ಸ್ವಲ್ಪ ಮ್ಯಾಪ್ ನೋಡಿ, ಪಾಕಿಸ್ತಾನ ಎಲ್ಲಿದೆ? ಒಂದು ಕಡೆ ಇರಾನ್, ಇನ್ನೊಂದು ಕಡೆ ಅಫ್ಘಾನಿಸ್ತಾನ್, ಮೇಲೆ ಚೀನಾ, ಪಕ್ಕದಲ್ಲಿ ಭಾರತ ಮತ್ತು ಹತ್ತಿರದಲ್ಲೇ ಮಧ್ಯ ಏಷ್ಯಾ ಮತ್ತು ರಷ್ಯಾ. ಅಮೆರಿಕಾಗೆ ಈ ಎಲ್ಲಾ ದೇಶಗಳ ಮೇಲೆ ಕಣ್ಣಿಡಲು ಪಾಕಿಸ್ತಾನ ಒಂದು ವಾಚ್ ಟವರ್ ಇದ್ದ ಹಾಗೆ. ಅಮೆರಿಕ ಸಾವಿರಾರು ಮೈಲಿಗಳಷ್ಟು ದೂರದಲ್ಲಿದೆ. ಅವರಿಗೆ ದಕ್ಷಿಣ ಏಷ್ಯಾದಲ್ಲಿ ಒಂದು ನೆಲೆ ಬೇಕು. ಭಾರತ ತಟಸ್ಥ ನಿಲುವು ಅಥವಾ ಸ್ವತಂತ್ರ ನಿಲುವು ಹೊಂದಿರುವ ದೇಶ. ನಾವು ಅಮೆರಿಕ ಹೇಳಿದ ಹಾಗೆ ಕೇಳಲ್ಲ. ಅದರಲ್ಲೂ ಮೋದಿಯವರು ಪ್ರಧಾನಿಯಾದಾಗಿನಿಂದಲೂ ಅಮೆರಿಕಾನೇ ದೊಡ್ಡನ್ನ, ಅಮೆರಿಕಾನೇ ಎಲ್ಲವೂ ಅಂತ ಹೇಳ್ತಾ ಇದ್ದಂತಹ ಒಂದು ಕಾಲ ಆಗಿತ್ತು. ಆದರೆ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಯುಗ ಯಾವಾಗ ಶುರುವಾಯಿತು, ಇಂಡಿಪೆಂಡೆಂಟ್ ರಾಷ್ಟ್ರವಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಮೋದಿಯವರು ಟ್ರಿಲಿಯನ್ ಅಂದ್ರೆ ಎಕನಾಮಿಯಲ್ಲೂ ಕೂಡ ಸ್ಟ್ರಾಂಗ್ ಆಗ್ತಾರೆ, ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲೂ ಕೂಡ ಸೇರಿಕೊಳ್ತಾರೆ. ನಮ್ಮ ಭಾರತ ಈಗ ವಿಶ್ವದಲ್ಲಿ ಅದರದ್ದೇ ಆದ ಹೆಸರನ್ನ ಮಾಡ್ತಾ ಇದೆ. ಜೊತೆಗೆ ಸ್ನೇಹ ಸಂಬಂಧವೂ ಕೂಡ ಅಷ್ಟೇ ವೃದ್ಧಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮೋದಿಯವರು. ಇನ್ನು ಇರಾನ್ ಅಮೆರಿಕ ಶತ್ರು, ಚೀನಾ ಅಮೆರಿಕಾದ ಪ್ರತಿಸ್ಪರ್ಧಿ, ಇನ್ನು ಅಫ್ಘಾನಿಸ್ತಾನ್ ಯುದ್ಧ ಭೂಮಿ. ಹೀಗಿರುವಾಗ ಅಮೆರಿಕಾಗೆ ಉಳಿದಿರೋದು ಏಕೈಕ ಆಯ್ಕೆ ಅಂದ್ರೆ ಅದು ಬಾಡಿಗೆಗೆ ಸಿಗುವ ದೇಶ ಪಾಕಿಸ್ತಾನ. ಅಮೆರಿಕ ತನ್ನ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸೋಕೆ, ಗೂಢಚಾರಿಕೆ ಮಾಡೋದಕ್ಕೆ ಮತ್ತು ಈ ಭಾಗದಲ್ಲಿ ತನ್ನ ಹಿಡಿತ ಸಾಧಿಸೋದಕ್ಕೆ ಪಾಕಿಸ್ತಾನವನ್ನ ಒಂದು ಲಾಂಚ್ ಪ್ಯಾಡ್ ಆಗಿ ಬಳಸಿಕೊಳ್ತಾ ಇದೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಎಷ್ಟೇ ತಪ್ಪು ಮಾಡಿದ್ರೂ ಅಮೆರಿಕ ಅದನ್ನ ಸಹಿಸಿಕೊಳ್ತಾ ಇದೆ. ಇನ್ನು ಈ ಸಂಬಂಧ ಇವತ್ತು ನಿನ್ನೆಯದಲ್ಲ. ಇದು ಶುರುವಾಗಿದ್ದು 1950ರ ದಶಕದಲ್ಲಿ. ಆಗ ಪ್ರಪಂಚ ಎರಡಾಗಿ ಒಡೆದಿತ್ತು. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ರಷ್ಯಾ ಅಂದ್ರೆ ಸೋವಿಯತ್ ಒಕ್ಕೂಟ. ಇದನ್ನ ನಾವು ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ಅಂತಲೂ ಕೂಡ ಕರಿತೀವಿ. ಆಗ ಭಾರತದ ಪ್ರಧಾನಿ ನೆಹರು ಅವರು ಅಲಿಪ್ತ ನೀತಿಯನ್ನ ಅನುಸರಿಸ್ತಾರೆ. ಅಂದ್ರೆ ನಾವು ರಷ್ಯಾ ಪರವೂ ಹೋಗಲ್ಲ, ಅಮೆರಿಕ ಪರನೂ ಹೋಗಲ್ಲ ಅಂದ್ರು. ಆದರೆ ಒಳಗೆ ಭಾರತಕ್ಕೆ ರಷ್ಯಾದ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಪಾಕಿಸ್ತಾನ ನೇರವಾಗಿ ಹೋಗಿ ಅಮೆರಿಕದ ಮಡಿಲು ಸೇರತ್ತೆ. ನಾವು ನಿಮ್ಮ ಜೊತೆ ಇರ್ತೀವಿ, ರಷ್ಯಾವನ್ನ ತಡೆಯಲು ಸಹಾಯ ಮಾಡ್ತೀವಿ, ಬದಲಿಗೆ ನಮಗೆ ಹಣ ಮತ್ತು ಶಸ್ತ್ರಾಸ್ತ್ರ ಕೊಡಿ ಅಂತ ಪಾಕಿಸ್ತಾನ ಡೀಲ್ ಮಾಡ್ಕೊಳ್ಳುತ್ತೆ. ಅಮೆರಿಕಾಗೆ ಕಮ್ಯುನಿಸಂ ಅಥವಾ ರಷ್ಯಾದ ಪ್ರಭಾವ ಏಷ್ಯಾದಲ್ಲಿ ಹರಡುವುದು ಇಷ್ಟ ಇರಲಿಲ್ಲ. ಇದನ್ನ ತಡೆಯೋದಕ್ಕೆ ಪಾಕಿಸ್ತಾನ ಬೇಕೇ ಬೇಕಾಗಿತ್ತು. ಹೀಗಾಗಿ ಅಮೆರಿಕ ಪಾಕಿಸ್ತಾನವನ್ನ ಸೆಂಟೋ ಮತ್ತು ಸೀಟೋ ಎಂಬ ಒಕ್ಕೂಟಗಳಿಗೆ ಸೇರಿಸಿಕೊಂಡು ಹಣ ಸುರಿಸೋದಕ್ಕೆ ಶುರು ಮಾಡುತ್ತೆ. ಅಂದು ಶುರುವಾದ ಆ ಸ್ನೇಹ ಸಂಬಂಧ ಇಂದಿಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಮುಂದುವರಿತಾ ಇದೆ. ಇನ್ನು ವೀಕ್ಷಕರೇ, ಅಮೆರಿಕ ಮತ್ತು ಪಾಕಿಸ್ತಾನದ ಸಂಬಂಧ ಗಟ್ಟಿಯಾಗೋದಕ್ಕೆ ಅತಿ ದೊಡ್ಡ ಕಾರಣ ಅಂತಂದ್ರೆ ಅಫ್ಘಾನಿಸ್ತಾನ. 1979ರಲ್ಲಿ ರಷ್ಯಾ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುತ್ತೆ. ರಷ್ಯಾವನ್ನ ಸೋಲಿಸೋದಕ್ಕೆ ಅಮೆರಿಕಾಗೆ ಅಫ್ಘಾನಿಸ್ತಾನದ ಒಳಗಡೆ ಹೋಗೋದಕ್ಕೆ ದಾರಿ ಬೇಕಾಗಿತ್ತು. ಆ ದಾರಿ ಇದ್ದದ್ದು ಪಾಕಿಸ್ತಾನದ ಮೂಲಕ ಮಾತ್ರ. ಆಗ ಅಮೆರಿಕ ಪಾಕಿಸ್ತಾನದ ISI ಜೊತೆ ಸೇರ್ಕೊಂಡು ಮುಜಾಹಿದ್ದೀನ್ಗಳ ಅಂದ್ರೆ ಹಿಂದೆ ಇದೇ ತಾಲಿಬಾನ್ ಆಯಿತು ತಯಾರು ಮಾಡುತ್ತೆ. ಅಮೆರಿಕ ಹಣ ಮತ್ತು ಗನ್ ಕೊಟ್ರೆ ಪಾಕಿಸ್ತಾನ ಟ್ರೈನಿಂಗ್ ಕೊಡ್ತು. ಅಂದು ಅಮೆರಿಕಾಗೆ ಪಾಕಿಸ್ತಾನ ದೇವರಂತೆ ಕಾಣಿಸ್ತು. ಆದರೆ ಕಾಲ ಬದಲಾಯಿತು. 2001ರಲ್ಲಿ ಅಮೆರಿಕದ ಮೇಲಿಗೆ ದಾಳಿ ನಡೆಸಿತು. ಅದೇ 9/11 ದಾಳಿ ಮಾಡಿದ್ದು ಅಲ್ ಖೈದಾ. ಅವರು ಅಡಗಿದ್ದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ. ಈಗ ಅಮೆರಿಕಾಗೆ ಮತ್ತೆ ಪಾಕಿಸ್ತಾನದ ಅವಶ್ಯಕತೆ ಬಿತ್ತು. ಯಾಕೆ ಗೊತ್ತಾ?
ಅಮೆರಿಕದ ಸೈನಿಕರು ಅಫ್ಘಾನಿಸ್ತಾನದಲ್ಲಿ ಯುದ್ಧ ಮಾಡಬೇಕಾದ್ರೆ ಅವರಿಗೆ ಊಟ, ನೀರು, ಪೆಟ್ರೋಲ್ ಮತ್ತು ಬಾಂಬ್ಗಳು ಬೇಕು. ಅಮೆರಿಕದಿಂದ ಬರುವ ಹಡಗುಗಳು ಪಾಕಿಸ್ತಾನದ ಕರಾಚಿಗೆ ಬಂದರಿಗೆ ಬಂದು ಅಲ್ಲಿಂದ ಟ್ರಕ್ಗಳ ಮೂಲಕ ಅಫ್ಘಾನಿಸ್ತಾನಕ್ಕೆ ಹೋಗಬೇಕು. ಬೇರೆ ದಾರಿನೇ ಇರಲಿಲ್ಲ. ಪಾಕಿಸ್ತಾನ ಇದನ್ನೇ ಬ್ಲ್ಯಾಕ್ ಮೇಲ್ ತಂತ್ರವಾಗಿ ಬಳಸ್ಕೊಳತ್ತೆ. ನಮಗೆ ಹಣ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಸಪ್ಲೈ ಲೈನ್ ಬಂದ್ ಮಾಡ್ತೀವಿ ಅಂತ ಬೆದರಿಕೆ ಹಾಕತ್ತೆ. ಅಮೆರಿಕಾಗೆ ಬೇರೆ ವಿಧಿ ಇರಲಿಲ್ಲ. ಒಂದು ಕಡೆ ಅಫ್ಘಾನಿಸ್ತಾನವೇ ಉಗ್ರರನ್ನ ಸಾಕುತ್ತಿದೆ ಅಂತ ಗೊತ್ತಿದ್ರೂ ಕೂಡ ಇನ್ನೊಂದು ಕಡೆ ತನ್ನ ಸೈನಿಕರ ಜೀವ ಉಳಿಸೋದಕ್ಕೆ ಪಾಕಿಸ್ತಾನಕ್ಕೆ ಹಣ ಕೊಡಬೇಕಾದ ಪರಿಸ್ಥಿತಿ ಅಮೆರಿಕಾಗೆ ಸಿಲುಕಿಕೊಂಡತ್ತೆ. ಇದೊಂದು ರೀತಿ ಹಾವಿಗೆ ಹಾಲುಣಿಸಿದ ಕಥೆಯಾಗಿ ಹೋಗ್ಬಿಡತ್ತೆ. ಇನ್ನೊಂದು ಆಘಾತಕಾರಿ ಕಾರಣ ಇದೆ. ಅದೇನು ಅಂದ್ರೆ ಅಣುವಸ್ತ್ರ. ಪಾಕಿಸ್ತಾನದ ಹತ್ತಿರ ಸುಮಾರು 160ರಿಂದ 170 ಅಣುವಸ್ತ್ರ ಬಾಂಬ್ಗಳು ಇವೆ, ಅಂದ್ರೆ ಪರಮಾಣು ಬಾಂಬ್ಗಳು ಇವೆ. ಅಮೆರಿಕದ ಭಯ ಏನಂದ್ರೆ ಒಂದು ವೇಳೆ ಪಾಕಿಸ್ತಾನದ ಆರ್ಥಿಕತೆ ಕುಸಿದು ಅಲ್ಲಿನ ಸರ್ಕಾರ ಬಿದ್ದು ಹೋದ್ರೆ ಅಥವಾ ಅಲ್ಲಿ ಅಂತರ್ಯುದ್ಧ ನಡೆದ್ರೆ ಈ ಅಣುಬಾಂಬ್ಗಳು ಯಾರ ಕೈಗೆ ಸಿಗತ್ತೆ? ಖಂಡಿತವಾಗಿಯೂ ಉಗ್ರರ ಕೈಗೆ ಸಿಗತ್ತೆ. ಯೋಚನೆ ಮಾಡಿ, ತಾಲಿಬಾನ್ ಅಥವಾ ಅಲ್ ಖೈದಾ ಕೈಗೆ ಅಣುಬಾಂಬ್ ಸಿಕ್ಕರೆ ಏನಾಗಬಹುದು? ಅವರು ಲಂಡನ್, ನ್ಯೂಯಾರ್ಕ್ ಮತ್ತು ಮುಂಬೈ ಮೇಲೆ ಅದನ್ನ ಹಾಕಿ ಉಡೀಸ್ ಮಾಡೋದು ಮಾತ್ರ ಪಕ್ಕ. ಹೀಗಾಗಿ ಅಮೆರಿಕ ಏನ್ ಮಾಡ್ತಾ ಇದೆ ಅಂದ್ರೆ ಪಾಕಿಸ್ತಾನವನ್ನ ಸಾಯಿಸಲು ಕೂಡ ಬಿಡ್ತಿಲ್ಲ, ಬದುಕೋದಕ್ಕೂ ಬಿಡ್ತಿಲ್ಲ. ಪಾಕಿಸ್ತಾನ ಸರ್ಕಾರ ಮತ್ತು ಮಿಲಿಟರಿ ಸ್ಟೇಬಲ್ ಆಗಿರಲಿ, ಉಗ್ರರು ಅಣುವಸ್ತ್ರಗಳನ್ನ ಕದಿಯದಂತೆ ನೋಡಿಕೊಳ್ಳಲಿ ಅಂತ ಅಮೆರಿಕ ಹಣ ಕೊಡ್ತಾ ಬರ್ತಾ ಇದೆ. ಇದೊಂದು ರೀತಿ ಪ್ರೊಟೆಕ್ಷನ್ ಮನಿ ಅಥವಾ ಹಪ್ತಾ ಕಟ್ಟುವ ಹಾಗೆ. ಪಾಕಿಸ್ತಾನ ತನ್ನ ಅಣುವಸ್ತ್ರಗಳನ್ನ ತೋರಿಸಿ ಜಗತ್ತಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ ಮತ್ತು ಅಮೆರಿಕ ಇದಕ್ಕೆ ಬಲಿಯಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಇನ್ನೊಂದು ಹೊಸ ಕಾರಣ ಹುಟ್ಟುಕೊಂಡಿದೆ, ಅದುವೇ ಚೀನಾ. ನಿಮಗೆಲ್ಲ ಗೊತ್ತಾಗಿದೆ, ಪಾಕಿಸ್ತಾನ ಈಗ ಚೀನಾದ ಸಾಕು ಪ್ರಾಣಿ ಅನ್ನೋದಕ್ಕಿಂತ ಸಾಕು ನಾಯಿಯಾಗಿ ಹೋಗ್ಬಿಟ್ಟಿದೆ. ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಹೆಸರಲ್ಲಿ ಚೀನಾ ಅಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ಪಾಕಿಸ್ತಾನದ ಮೇಲೆ ಚೀನಾದ ಹಿಡಿತ ಅತಿಯಾಗ್ತಾ ಇದೆ. ಅಮೆರಿಕಾಗೆ ಇದು ಇಷ್ಟ ಆಗಿಲ್ಲ. ದಕ್ಷಿಣ ಏಷ್ಯಾದಲ್ಲಿ ಚೀನಾ ಏಕಚಕ್ರಾಧಿಪತ್ಯ ಸ್ಥಾಪಿಸುವುದು ಅಮೆರಿಕಾಗೆ ಬೇಕಾಗಿಲ್ಲ. ಹೀಗಾಗಿ ಪಾಕಿಸ್ತಾನ ಸಂಪೂರ್ಣವಾಗಿ ಚೀನಾದ ತೆಕ್ಕೆಗೆ ಬೀಳಬಾರದು, ಸ್ವಲ್ಪವಾದರೂ ಅಮೆರಿಕದ ಕಂಟ್ರೋಲ್ ಅಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನದ ಜೊತೆಗೆ ಸಂಬಂಧವನ್ನ ಕಡಿತಗೊಳಿಸ್ತಾ ಇಲ್ಲ. ಅಂದ್ರೆ ಆ ಸಂಬಂಧ ಏನು ಅಕ್ರಮ ಸಂಬಂಧ ಇದೆಯಲ್ಲ, ಆ ಅಕ್ರಮ ಸಂಬಂಧವನ್ನ ಕಟ್ ಮಾಡ್ಕೊಳ್ತಾ ಇಲ್ಲ. ಅಮೆರಿಕದ F-16 ವಿಮಾನಗಳ ನಿರ್ವಹಣೆ ಹಣ ಕೊಡೋದು ಇದೇ ಕಾರಣಕ್ಕೆ. ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಇಂದಿಗೂ ಟ್ರೈನಿಂಗ್ಗೆ ಅಮೆರಿಕಾಗೆ ಹೋಗ್ತಾರೆ. ಈ ಮೂಲಕ ಪಾಕಿಸ್ತಾನದ ಸೇನೆ ಮೇಲೆ ಅಮೆರಿಕ ತನ್ನ ಪ್ರಭಾವ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಕೊನೆಯದಾಗಿ, ಅಮೆರಿಕ ಒಂದು ಬಂಡವಾಳಶಾಹಿ ದೇಶ. ಅಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳು ಯುದ್ಧ ವಿಮಾನ, ಬಂದೂಕು, ಮಿಸೈಲ್ ತಯಾರು ಮಾಡ್ತಾವೆ. ಇವುಗಳಿಗೆ ಮಾರ್ಕೆಟ್ ಬೇಕಲ್ಲ. ಭಾರತ, ರಷ್ಯಾ, ಫ್ರಾನ್ಸ್ನಿಂದ ಅಸ್ತ್ರಗಳನ್ನ ತಗೋತಿದೆ. ಆದರೆ ಪಾಕಿಸ್ತಾನ ಹಲವಾರು ದಶಕಗಳಿಂದ ಅಮೆರಿಕದ ಗ್ರಾಹಕ. ಅಮೆರಿಕದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಲಾಭ ಪಡೆದುಕೊಳ್ಳುವುದಕ್ಕೆ ಯುದ್ಧಗಳು ಮತ್ತು ಶತ್ರುತ್ವಗಳು ಬೇಕು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಇದ್ರೆ ಅಮೆರಿಕದ ಶಸ್ತ್ರಾಸ್ತ್ರಗಳು ಮಾರಾಟವಾಗುತ್ತವೆ. ಇದೊಂದು ಕರಾಳ ಸತ್ಯ ಅಂತಾನೆ ಹೇಳಬಹುದು. ಹಾಗಾದ್ರೆ ಅಮೆರಿಕ ಪಾಕಿಸ್ತಾನವನ್ನ ಯಾವತ್ತೂ ಬಿಡಲ್ವಾ? ಅಂದ್ರೆ ಈಗ ಕಾಲ ಸ್ವಲ್ಪ ಬದಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಭಾರತದ ಶಕ್ತಿ ಜಗತ್ತಿಗೆ ಅರಿವಾಗಿದೆ. ಮೋದಿಯವರ ರಾಜತಾಂತ್ರಿಕತೆ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆಯಿಂದಾಗಿ ಅಮೆರಿಕ ಈಗ ಭಾರತದ ಕಡೆ ವಾಲುತ್ತಿದೆ. ಚೀನಾವನ್ನ ಎದುರಿಸಲು ಅಮೆರಿಕಾಗೆ ಈಗ ಪಾಕಿಸ್ತಾನಕ್ಕಿಂತ ಭಾರತವೇ ಮುಖ್ಯವಾಗಿದೆ. ಇದರ ಪರಿಣಾಮವಾಗಿಯೇ ಅಮೆರಿಕ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದ ಹಣಕಾಸಿನ ನೆರವಿನಲ್ಲಿ ಭಾರಿ ಕಡಿತ ಮಾಡಲಾಗಿದೆ. ಮೊದಲು ಭಯೋತ್ಪಾದನೆಯನ್ನ ನಿಲ್ಲಿಸಿ ಆಮೇಲೆ ದುಡ್ಡು ಕೇಳಿ ಅಂತ ಅಮೆರಿಕದ ಅಧ್ಯಕ್ಷರು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಡ್ತಾಗಿದ್ದಾರೆ. ಆದ್ರೂ ಹಳೆ ಸಂಬಂಧ ಹೆಂಗ್ ಕಟ್ ಮಾಡ್ತೀರಾ? ಜೊತೆಗೆ ಪಾಕಿಸ್ತಾನದಲ್ಲಿ ಕೆಲವೊಂದಿಷ್ಟು ಖನಿಜ ಸಂಪತ್ತುಗಳಿದಾವೆ. ಆ ಪಾಕಿಸ್ತಾನದಲ್ಲಿರುವಂತಹ ಖನಿಜ ಸಂಪತ್ತನ್ನ ಹೆಂಗಾದ್ರೂ ಮಾಡಿ ಲೂಟಿ ಮಾಡಬೇಕು ಅನ್ನೋ ದುರುದ್ದೇಶ ಅಮೆರಿಕಾಗಿದೆ. ಈ ದುರುದ್ದೇಶ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ಲ. ಪಾಕಿಸ್ತಾನದ ಅಧ್ಯಕ್ಷರಿಗೆ ಅಥವಾ ಪ್ರಧಾನಿಗಳಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಇದೇ ಸಂಬಂಧವನ್ನ ಮುಂದಿಟ್ಕೊಂಡು, ಸಂಬಂಧ ಅಂದ್ರೆ ಸಂಬಂಧ ಅಲ್ಲ, ಇದೇ ಅಕ್ರಮ ಸಂಬಂಧವನ್ನ ಮುಂದಿಟ್ಕೊಂಡು ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನಕ್ಕೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಆ ಟಾರ್ಗೆಟ್ ಏನಂತಂದ್ರೆ, ಗಾಜಾದಲ್ಲಿ ಎಲ್ಲವನ್ನ ಸಾಮಾನ್ಯ ಸ್ಥಿತಿಗೆ ತರಲು ಸೈನಿಕರನ್ನ ಕಳುಹಿಸಿಕೊಡುವಂತೆ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಸೇನಾಧ್ಯಕ್ಷ ಆಸಿಮ್ ಮುನೀರ್ಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಒಂದು ವೇಳೆ ಟ್ರಂಪ್ ಅವರ ಒತ್ತಡಕ್ಕೆ ಮಣಿದ್ರೆ ಪಾಕಿಸ್ತಾನದಲ್ಲಿ ಭಾರೀ ಪ್ರತಿಭಟನೆಯನ್ನ ಎದುರಿಸಬೇಕಾಗಿ ಬರಬಹುದು ಅನ್ನುವಂತಹದ್ದು ಹೇಳಲಾಗ್ತಾ ಇದೆ. ಅಮೆರಿಕದ ಒತ್ತಡ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮುನೀರ್ ವಾಷಿಂಗ್ಟನ್ಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಹಾಗಿದ್ದಲ್ಲಿ ಕಳೆದ 6 ತಿಂಗಳಲ್ಲಿ ಮುನೀರ್ 3ನೇ ಬಾರಿಗೆ ಟ್ರಂಪ್ ಅವರನ್ನ ಭೇಟಿ ಆಗ್ತಾ ಇರೋದು ಆಗ್ತಾ ಇದೆ. ಟ್ರಂಪ್ ಅವರ 20 ಅಂಶಗಳ ಗಾಜಾ ಯೋಜನೆಯ ಪ್ರಕಾರ ಮುಸ್ಲಿಂ ರಾಷ್ಟ್ರಗಳನ್ನ ಹೊಂದಿರುವ ಸೇನಾಪಡೆಯನ್ನ ರಚಿಸುವುದು ಟ್ರಂಪ್ನ ಲೆಕ್ಕಾಚಾರವಾಗಿದೆ. ಈ ಪಡೆಯು ಯುದ್ಧದಿಂದ ನಾಶವಾಗಿರುವ ಗಾಜಾ ಪ್ರದೇಶಗಳ ಪುನರ್ನಿರ್ಮಾಣ, ಆರ್ಥಿಕ ಚೇತರಿಕೆಯ ಮೇಲ್ವಿಚಾರಣೆಯನ್ನ ನೋಡಿಕೊಳ್ಳುವುದು ಮೂಲ ಉದ್ದೇಶವಾಗಿರಲಿದೆ. ಹಮಾಸ್ ಎಂಬ ಇಸ್ಲಾಮಿಕ್ ಉಗ್ರಗಾಮಿ ಗುಂಪನ್ನು ಮಟ್ಟ ಹಾಕುವುದು ಈ ಪಡೆಗಳ ಇನ್ನೊಂದು ಜವಾಬ್ದಾರಿಯಾಗಿದೆ. ಹಮಾಸ್ ವಿರುದ್ಧ ಕಾರ್ಯಾಚರಣೆಗೆ ಸಾಕಷ್ಟು ಇಸ್ಲಾಮಿಕ್ ದೇಶಗಳು ಹಿಂದೇಟು ಹಾಕ್ತಾ ಇದ್ದಾವೆ. ಯಾಕಂದ್ರೆ ಅವರ ವಿರುದ್ಧ ಸಂಘರ್ಷಕ್ಕೆ ಇಳಿದ್ರೆ ಪ್ರವಾದಿ ಅನುಯಾಯಿಗಳು ಪ್ಯಾಲಿಸ್ತೇನ್, ಇಸ್ರೇಲ್ ವಿರೋಧವನ್ನ ಕಟ್ಟಿಕೊಳ್ಳಬೇಕಾಗಿ ಬರಬಹುದು ಎನ್ನುವ ಭೀತಿ ಇಸ್ಲಾಂ ದೇಶಗಳಿಗೂ ಕೂಡ ಕಾಡ್ತಾ ಇದೆ. ಈಗ ಪಾಕಿಸ್ತಾನಕ್ಕೆ ಡೊನಾಲ್ಡ್ ಟ್ರಂಪ್ ಒತ್ತಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.
ತೀರಾ ಅಪರೂಪ ಎನ್ನುವಂತೆ ಸೇನಾ ಅಧ್ಯಕ್ಷ ವೈಟ್ ಹೌಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಊಟಕ್ಕೆ ಆಹ್ವಾನಿಸಿದ್ರು. ಹೀಗಾಗಿ ಪಾಕಿಸ್ತಾನ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳಲು ಒಪ್ಪದಿದ್ರೆ ಅದು ಟ್ರಂಪ್ಗೆ ನಿರಾಸೆಯನ್ನು ಉಂಟು ಮಾಡಬಹುದು. ಹಾಗಿದ್ದಲ್ಲಿ ಹಲವಾರು ಆಯಾಮಗಳಲ್ಲಿ ಇದು ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಡಬಹುದು. ಹೂಡಿಕೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಅಮೆರಿಕದ ಸಹಾಯವನ್ನು ಪಡೆಯಲು ಪಾಕಿಸ್ತಾನ ಬಹಳ ಉತ್ಸುಕವಾಗಿದೆ. ಹೀಗಾಗಿ ಟ್ರಂಪ್ ಮಾತಿಗೆ ಪಾಕಿಸ್ತಾನ ಕೇಳದೇ ಇದ್ದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅನ್ನುವಂತಹದ್ದು ವಾಷಿಂಗ್ಟನ್ ಮೂಲದಿಂದ ಬಂದಿರುವಂತಹ ಮಾಹಿತಿ. ಇನ್ನು ಪ್ರಪಂಚದ ಪರಮಾಣು ಶಸ್ತ್ರಾಸ್ತ್ರ ಹೊಂದಿರುವ ಮುಸ್ಲಿಂ ದೇಶವಾಗಿರುವ ಪಾಕಿಸ್ತಾನ ಈಗಾಗಲೇ ತನ್ನ ಎದುರಾಳಿ ಭಾರತದ ವಿರುದ್ಧ 3 ಬಾರಿ ಯುದ್ಧ ಮಾಡಿ ಸೋತಿದೆ. ಇದಲ್ಲದೆ ಕಳೆದ ಬೇಸಿಗೆಯಲ್ಲಿ ಇನ್ನೊಂದು ಮಿಲಿಟರಿ ಸಂಘರ್ಷವನ್ನ ಎದುರಿಸಿದೆ. ಅಲ್ಲದೆ ಆಂತರಿಕ ಸಮಸ್ಯೆಗಳನ್ನ ಈಗ ಪಾಕಿಸ್ತಾನ ಎದುರಿಸ್ತಾ ಇದೆ. ಇಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಒತ್ತಡ ಪಾಕಿಸ್ತಾನಕ್ಕೆ ಮುಳುವಾಗುವ ಸಾಧ್ಯತೆ ಇದೆ. ಇನ್ನು ಪಾಕಿಸ್ತಾನಕ್ಕೆ ಡೊನಾಲ್ಡ್ ಟ್ರಂಪ್ ನಿಮ್ಮ ಸೈನ್ಯವನ್ನ ಕಳಿಸ್ಕೊಡಿ ಗಾಜಾಗೆ, ಅಲ್ಲಿ ಗಾಜಾದಲ್ಲಿ ನಿಮ್ಮ ಸೈನಿಕರು ಗಾಜಾ ಅಥವಾ ಅಲ್ಲಿನ ಜನರ ವಿರುದ್ಧ ಅಥವಾ ಅಲ್ಲಿನ ಉಗ್ರಗಾಮಿಗಳ ವಿರುದ್ಧ ಹೋರಾಡಲಿ, ನೀವು ಕಳಿಸ್ಕೊಡಿ ಅಂತ ಒತ್ತಡ ಹೇರ್ತಾ ಇದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ತನ್ನ ದೇಶವನ್ನೇ ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಕಳೆದ ಕೆಲವು ದಿನಗಳಿಂದ ಇಂಡೋನೇಷ್ಯಾ, ಮಲೇಷ್ಯಾ, ಸೌದಿ ಅರೇಬಿಯಾ, ಟರ್ಕಿ, ಜೋರ್ಡಾನ್, ಈಜಿಪ್ಟ್, ಅಜರ್ಬೈಜಾನ್, ಕತಾರ್ ದೇಶಗಳ ಸೇನಾ ಪಡೆಗಳ ಮುಖ್ಯಸ್ಥರನ್ನ ಭೇಟಿಯಾಗಿದ್ರು. ಇದು ಗಾಜಾ ಪಡೆಗೆ ಸಂಬಂಧಿಸಿದ ಮಾತುಕತೆಗಳಾಗಿದ್ವು ಅಂತ ಪಾಕಿಸ್ತಾನದ ಸೇನಾ ಹೇಳಿಕೆಯನ್ನ ನೀಡಿತು. ಆದರೆ ಹಮಾಸ್ ಉಗ್ರರ ವಿರುದ್ಧದ ಸೇನಾ ಕಾರ್ಯಾಚರಣೆಗೆ ಪಾಕಿಸ್ತಾನದ ಕಟ್ಟರ್ಪಂಥೀಯರಿಂದಲೇ ಭಾರಿ ವಿರೋಧ ಆಗ್ತಾ ಇರೋದು ಆಸಿಮ್ ಮುನೀರ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪಾಕಿಸ್ತಾನದಲ್ಲಿ ಮೂರ್ಖ ಪ್ರಧಾನಿ ಅಂದ್ರೆ ಒಬ್ಬ ರಾಜ, ನಮ್ಮನ್ನ ಆಳುವಂತಹ ರಾಜ ಬುದ್ಧಿವಂತನಾಗಿದ್ರೆ ತನ್ನ ಆಡಳಿತವನ್ನ ಮಾಡ್ತಾನೆ. ಅದೇ ಆಡಳಿತವನ್ನ ಒಬ್ಬ ಹುಚ್ಚು ದೊರೆಗೆ ಅಥವಾ ಹುಚ್ಚು ಸೇನಾಧ್ಯಕ್ಷನಿಗೆ ಕೊಟ್ಟರೆ ಏನಾಗುತ್ತೆ? ಪಾಕಿಸ್ತಾನದ ಪರಿಸ್ಥಿತಿಯೂ ಕೂಡ ಅದೇ ಆಗಿದೆ. ಏನಾಗಿದೆ ಅಂದ್ರೆ ಆಸಿಮ್ ಮುನೀರ್ ಒಬ್ಬ ಸೇನಾಧ್ಯಕ್ಷ, ಆ ಸೇನಾಧ್ಯಕ್ಷನ ಕೈಗೆ ದೇಶವನ್ನ ಕೊಟ್ಟಿದ್ದಾನೆ. ಈಗ ದೇಶ ಏನಾಗುತ್ತೆ? ಒಂದು ಉಳಿಬೇಕಂತಂದ್ರೆ ದೇಶವನ್ನ ಮಾರಬೇಕು, ಇಲ್ಲ ಅಂದ್ರೆ ಅಮೆರಿಕಾಗೆ ಶರಣಾಗಬೇಕು. ಶರಣಾಯಿತು ಅಂತಂದ್ರೆ ಪಾಕಿಸ್ತಾನದ ಸೈನ್ಯ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗತ್ತೆ. ಅಮೆರಿಕಾಗೆ ಸರೆಂಡರ್ ಆಗಲಿಲ್ಲ ಅಂತಂದ್ರೂ ಪಾಕಿಸ್ತಾನ ಈಗಾಗಲೇ ದಿವಾಳಿ ಆಗಿದೆ. ಮತ್ತಷ್ಟು ಸಾಲ ಹೆಚ್ಚಾಗತ್ತೆ, ಯಾರೂ ದುಡ್ಡು ಕೊಡೋದಿಲ್ಲ, ಭಿಕಾರಿಯಾಗಿ ಹೋಗ್ಬಿಡತ್ತೆ. ಈಗ ಭಿಕಾರಿಯಾಗಿರುವಂತಹ ದೇಶ ಪಾಕಿಸ್ತಾನ ಇನ್ನಷ್ಟು ದಿನಗಳವರೆಗೆ ಬದುಕಬೇಕಂತಂದ್ರೆ, ಆಸಿಮ್ ಮುನೀರ್ ಬದುಕಬೇಕಂತಂದ್ರೆ, ಶಹಬಾಜ್ ಶರೀಫ್ ಪ್ರಧಾನಿ ಬದುಕಬೇಕಂತಂದ್ರೆ ದೇಶವನ್ನ ಮಾರಬೇಕು, ದೇಶ ಮಾರಾಟಕ್ಕಿದೆ ಅನ್ನುವಂತಹ ಬೋರ್ಡ್ ಹಾಕೊಳ್ಬೇಕು ಪಾಕಿಸ್ತಾನಿ ಜನ. ಇಷ್ಟರ ಮಟ್ಟಿಗೆ ಬಂದು ತಲುಪಿದೆ. ಈಗ ಪಾಕಿಸ್ತಾನವನ್ನ ಉಳಿಸ್ಬೇಕಂತಂದ್ರೆ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೋಗ್ಬೇಕು. ಕಾರಣ, ಪಾಕಿಸ್ತಾನದಲ್ಲಿ 40 ಕೋಟಿ ಪಾಕಿಸ್ತಾನಿ ಜನರು ನಮಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅವರಂತಹ ಪ್ರಧಾನಿ ನಮ್ಮ ದೇಶಕ್ಕೆ ಬೇಕೇ ಬೇಕು. ಭ್ರಷ್ಟರಾಗಿದ್ದಾರೆ ನಮ್ಮ ಪ್ರಧಾನಿಗಳು. ಯಾವುದೇ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಭಾರತ, ಪಾಕಿಸ್ತಾನ ಪಾಕಿಸ್ತಾನವಾಗಿದೆ. ಇದಕ್ಕೆಲ್ಲ ನಮ್ಮ ಭ್ರಷ್ಟ ರಾಜಕಾರಣಿಗಳೇ ಕಾರಣ ಅಂತ ಅಲ್ಲಿನ ಜನ ಬೊಬ್ಬೆ ಹೊಡಿತಾಗಿದ್ದಾರೆ. ಈಗ ಪಾಕಿಸ್ತಾನವನ್ನ ಉಳಿಸಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲವೊಂದಿಷ್ಟು ಸ್ಟ್ರಾಟಜಿಗಳು ಹೋಗಬೇಕು ಅಥವಾ ಬಳಸ್ಕೊಳ್ಬೇಕು. ಈಗ ನಿಮಗೇನನ್ಸುತ್ತೆ? ಪಾಕಿಸ್ತಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉಳಿಸಬೇಕಾ, ಉಳಿಸಬಾರ್ದಾ? ಆರ್ಥಿಕತೆಯಿಂದ ಮೇಲೆ ಕೆತ್ತಬೇಕಂತಂದ್ರೆ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲವೊಂದಿಷ್ಟು ಪ್ಲಾನ್ಗಳು ಬೇಕಾಗತ್ತೆ. ಆ ಪ್ಲಾನ್ಗಳನ್ನ ಪ್ರಧಾನಿ ಮೋದಿ ಅವರು ಕೊಡಬೇಕು, ಕೊಡಬಾರದು? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನಮಸ್ಕಾರ.